ನಮಸ್ಕಾರ. ಇಂದು ನಾನು ನಿಮ್ಮ ರಾಶಿ ಭವಿಷ್ಯವನ್ನು ಹೇಳಲಿದ್ದೇನೆ. ಇದು ನಿಮ್ಮ ಜಾತಕದ ಗ್ರಹಗಳ ಸ್ಥಿತಿ ಮತ್ತು ಗತಿಯ ಆಧಾರದ ಮೇಲೆ. ನಾನು ಬೇರೆ ಗುರುಜಿಗಳಂತೆ ಸುಳ್ಳು ಕಥೆಗಳನ್ನು ಕಟ್ಟುವುದಿಲ್ಲ. ನಿಜವಾದ ಗ್ರಹಗತಿಯ ಆಧಾರದ ಮೇಲೆ ನಿಮ್ಮ ಭವಿಷ್ಯವನ್ನು ವಿವರಿಸುತ್ತೇನೆ. ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಮ ಪ್ರತಿಯೊಂದು ಕಮೆಂಟ್ಗೂ ನಾನು ಉತ್ತರ ನೀಡುತ್ತೇನೆ. ನಮಸ್ಕಾರ ಮೇಷರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯೋಧ ಮಂಗಳನ ಶಕ್ತಿಯಿಂದ ಆಳಲ್ಪಡುವ ಮೇಷ, ಇಂದು ನಿಮ್ಮ ಪ್ರವರ್ತಕ ಅಗ್ನಿಶಕ್ತಿ ಮತ್ತು ನಿರ್ಭೀತ ಉಪಕ್ರಮ ಸ್ಪಷ್ಟವಾಗಿ ಕಾಣುತ್ತದೆ. ನಿಮ್ಮ ನಾಯಕತ್ವ ಮತ್ತು ದೃಢ ಸಂಕಲ್ಪವು ಹೊಸ ಪ್ರಾರಂಭಗಳಿಗೆ ದಾರಿ ತೋರಿಸುತ್ತದೆ. ಒಂಟಿ ಮೇಷರು ಇಂದು ಮೋಡಿ ಮತ್ತು ಆಕರ್ಷಣೆಯಿಂದ ಪಾಲುದಾರರನ್ನು ಸೆಳೆಯುತ್ತಾರೆ. ಜೋಡಿಯಾದವರು ಸಣ್ಣ ಸಂಖ್ಯೆಗಳು ಮತ್ತು ಗುಣಮಟ್ಟದ ಸಮಯದ ಮೂಲಕ ಪ್ರಣಯವನ್ನು ಗಟ್ಟಿಗೊಳಿಸುತ್ತಾರೆ. ಶುಕ್ರನು ಮೆಚ್ಚುಗೆಯನ್ನು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಪ್ರೀತಿಪಾತ್ರರೊಂದಿಗೆ ಕಲಾತ್ಮಕ ಅನುಭವಗಳನ್ನು ಅಥವಾ ಸುಂದರ ಪರಿಸರವನ್ನು ಹಂಚಿಕೊಳ್ಳಿ. ಶುಕ್ರವಾರದ ಶುಕ್ರ ಶಕ್ತಿ ನಿಮ್ಮ ತೀವ್ರತೆಯನ್ನು ಮೃದುಗೊಳಿಸುತ್ತದೆ. ವೈಯಕ್ತಿಕ ಸಂಘರ್ಷಗಳಿಗೆ ರಾಜತಾಂತ್ರಿಕ ವಿಧಾನಗಳನ್ನು ಅನುಸರಿಸಿ. ಬೆಳೆಯುವ ಚಂದ್ರನ ಅವಧಿಯಲ್ಲಿ ಸೌಮ್ಯ ಸ್ವಪರೀಕ್ಷೆ ಮತ್ತು ತಾಳ್ಮೆಯನ್ನು ನಿಮ್ಮ ಮಹಾಶಕ್ತಿಯೆಂದು ಪರಿಗಣಿಸಿ. ಶುಕ್ರನ ಪ್ರಭಾವದಡಿಯಲ್ಲಿ ಸಹಯೋಗ ಪ್ರಯೋಜನಗಳು ಬೆಳೆಯುತ್ತವೆ. ತಂಡದ ಕೆಲಸ ಇಂದು ಹೆಚ್ಚು ಫಲಪ್ರದ. ನಿಮ್ಮ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವ ಮೊದಲು ಸಹೋದ್ಯೋಗಿಗಳ ಸಲಹೆಗಳನ್ನು ಸಕ್ರಿಯವಾಗಿ ಆಲಿಸಿ. ರಾಜತಾಂತ್ರಿಕ ಸಂವಹನ ಹೊಸ ಬಾಗಿಲುಗಳನ್ನು ತೆರೆಯುತ್ತದೆ. ಇಂದು ದೇಹಕ್ಕೆ ತಂಪುಗೊಳಿಸುವ ಅಭ್ಯಾಸಗಳು ಲಾಭದಾಯಕ. ಈಜು, ಸೌಮ್ಯ ಯೋಗ ಅಥವಾ ಧ್ಯಾನವನ್ನು ಆಯ್ಕೆ ಮಾಡಿ. ಜಲಸಂಚಯನ ಮತ್ತು ತಾಜಾ ಹಣ್ಣುಗಳ ಮೇಲೆ ಗಮನಹರಿಸಿ. ಫೆಬ್ರವರಿಯ ಸ್ಪಷ್ಟ ಗಾಳಿಯಲ್ಲಿ ಸಂಜೆಯ ನಡಿಗೆಗಳು ಮಾನಸಿಕ ಸ್ಪಷ್ಟತೆಯನ್ನು ಪುನಃಸ್ಥಾಪಿಸುತ್ತವೆ. ಶುಕ್ರನು ಭಾವನಾತ್ಮಕ ಸಮನ್ವಯ ಮತ್ತು ಹಳೆಯ ಗಾಯಗಳ ಗುಣಪಡಿಸುವಿಕೆಗೆ ನಿಮ್ಮನ್ನು ಕರೆಯುತ್ತದೆ. ನಿಮ್ಮ ತ್ವರಿತ ಕೋಪ ತಿಳುವಳಿಕೆಯಲ್ಲಿ ಕರಗುತ್ತದೆ. ಮೃದು ವಿಧಾನದಿಂದ ಕುಟುಂಬ ಸಂಬಂಧಗಳು ವಿಶೇಷವಾಗಿ ಲಾಭ ಪಡೆಯುತ್ತವೆ. ಇಂದು ಎಲ್ಲಾ ಸಂವಹನಗಳಲ್ಲೂ ಸಕ್ರಿಯ ಆಲಿಸುವಿಕೆಯನ್ನು ಅಭ್ಯಾಸ ಮಾಡಿ. ಅದೃಷ್ಟ ಸಂಖ್ಯೆಗಳು 6, 14, 23, 31. ಪಾಲುದಾರಿಕೆ ಮತ್ತು ಸಹಯೋಗ ಪ್ರಯತ್ನಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಗುಲಾಬಿ ಮತ್ತು ಮೃದು ಹಸಿರು ನಿಮ್ಮ ಆಕರ್ಷಣವನ್ನು ಹೆಚ್ಚಿಸುತ್ತದೆ. ಮಹತ್ವಾಕಾಂಕ್ಷಿಯ ಪ್ರಯಾಣಗಳನ್ನು ಮುಂದೂಡಿ. ಸಣ್ಣ ಸ್ಥಳೀಯ ಪ್ರಯಾಣಗಳು ಇಂದು ಅನಿರೀಕ್ಷಿತ ಸಂತೋಷ ತರುತ್ತವೆ. ಪ್ರಯಾಣ ವೇಳೆ ಆರಾಮದಾಯಕ ಸಾರಿಗೆಯನ್ನು ಆಯ್ಕೆ ಮಾಡಿ. ಪರಿಹಾರ: ಹೃದಯ ಚಕ್ರದ ಬಳಿ ಗುಲಾಬಿ ಸ್ಫಟಿಕ ಧರಿಸಿ. ಸಂಜೆ ಧ್ಯಾನದ ವೇಳೆ ಶ್ರೀಗಂಧ ಧೂಪ ಸುಡುಹಾಕಿ. ಸೂರ್ಯಾಸ್ತದ ಸಮಯದಲ್ಲಿ ದಾಳಿಂಬೆ ರಸ ಸೇವಿಸಿ. ಮುಂಜಾನೆ ಪೂರ್ವಕ್ಕೆ ಮುಖ ಮಾಡಿ ಓಂ ಶುಕ್ರಾಯ ನಮಃ 7 ಬಾರಿ ಜಪಿಸಿ. ಇಂದಿನ ದಿನ ನಿಮ್ಮ ತಾಳ್ಮೆ, ಪ್ರೀತಿ ಮತ್ತು ಸೃಜನಶೀಲತೆಯಿಂದ ತುಂಬಿರಲಿ. ನಮಸ್ಕಾರ ವೃಷಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ಆಳಲ್ಪಡುವ ವೃಷಭ, ಇಂದು ನಿಮ್ಮ ಭೂಮಿಯ ಸ್ಥಿರತೆ ಮತ್ತು ಸೌಂದರ್ಯಪ್ರಿಯ ಸ್ವಭಾವ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಪ್ರಾಯೋಗಿಕ ಬುದ್ಧಿವಂತಿಕೆ ಶಾಶ್ವತ ಸಾಧನೆಗಳಿಗೆ ದಾರಿ ತೋರಿಸುತ್ತದೆ. ಅಸ್ತಿತ್ವದಲ್ಲಿರುವ ಸಂಬಂಧಗಳು ಶಾಂತ ಅನ್ಯೋನ್ಯತೆ ಮತ್ತು ಅರ್ಥಪೂರ್ಣ ಸಂಭಾಷಣೆಗಳಿಂದ ಲಾಭ ಪಡೆಯುತ್ತವೆ. ಒಂಟಿಗಳು ಹಿಂದಿನ ಕಾಲದ ಯಾರೊಂದಿಗಾದರೂ ಅನಿರೀಕ್ಷಿತವಾಗಿ ಸಂಪರ್ಕ ಸಾಧಿಸಬಹುದು. ಮೇಲ್ಮೈ ಆಕರ್ಷಣೆಯ ಬದಲು ಭಾವನಾತ್ಮಕ ಆಳವನ್ನು ಮೆಚ್ಚಿ. ಒಟ್ಟಿಗೆ ಅಡುಗೆ ಮಾಡುವುದು ಅಥವಾ ಆರಾಮದಾಯಕ ಆಹಾರ ಹಂಚಿಕೊಳ್ಳುವುದು ಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಕ್ಷೀಣಿಸುತ್ತಿರುವ ಚಂದ್ರನ ಶಕ್ತಿ ಹಳೆಯ ನಂಬಿಕೆಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ. ಇಂದು ಆಳ ಆತ್ಮಾವಲೋಕನ ಅಗತ್ಯ. ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ. ಬಲವಂತಕ ಬದಲಾವಣೆಯ ಬದಲು ಸೌಮ್ಯ ಸ್ವಪರೀಕ್ಷೆಯನ್ನು ಆಯ್ಕೆ ಮಾಡಿ. ತಾಳ್ಮೆಯ ರಾಜನೀತಿಕ ಪ್ರಯತ್ನಗಳ ಮೂಲಕ ಸಹಯೋಗಿ ಪ್ರಾಜೆಕ್ಟ್ಗಳು ವೇಗ ಪಡೆಯುತ್ತವೆ. ನಿಮ್ಮ ಸ್ಥಿರ ವಿಧಾನ ಸಹೋದ್ಯೋಗಿಗಳಿಗೆ ಧೈರ್ಯ ತುಂಬುತ್ತದೆ. ಹೊಸ ಉಪಕ್ರಮಗಳ ಬದಲು ಅಸ್ತಿತ್ವದಲ್ಲಿರುವ ಕೆಲಸವನ್ನು ಪರಿಪೂರ್ಣಿಸುವತ್ತ ಗಮನಹರಿಸಿ. ಇಂದಿನ ಪ್ರತಿಫಲನ ಶಕ್ತಿಗೆ ಸೌಮ್ಯ ಯೋಗ ಅಥವಾ ತೈಚಿ ಸೂಕ್ತ. ತೀವ್ರ ಕಾರ್ಡಿಯೋಗಿಂತ ನಿಧಾನವಾದ ಬುದ್ಧಿವಂತಿಕೆಯ ವ್ಯಾಯಾಮಗಳನ್ನು ಆರಿಸಿ. ಕುತ್ತಿಗೆಯ ಒತ್ತಡಕ್ಕೆ ಗಮನಹರಿಸಿ. ಗಿಡಮೂಲಿಕೆ ಚಾಹಗಳು ಮತ್ತು ಬೆಚ್ಚಗಿನ ಸ್ನಾನಗಳು ರಾತ್ರಿ ಚಿಕಿತ್ಸಕವಾಗುತ್ತವೆ. ನಾಸ್ಟಾಲ್ಜಿಕ್ ಭಾವನೆಗಳು ಹೊರಹೊಮ್ಮಬಹುದು. ಸಂತೋಷ ಮತ್ತು ವಿಷನ್ನತೆಯ ಮಿಶ್ರ ಅನುಭವಗಳು ಸಂಭವಿಸಬಹುದು. ಈ ಭಾವನೆಗಳನ್ನು ಸೃಜನಶೀಲ ಅಭಿವ್ಯಕ್ತಿ ಅಥವಾ ದಿನಚರಿಯ ಮೂಲಕ ಸಂಸ್ಕರಿಸಿ. ಸಂಬಂಧ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾವನಾತ್ಮಕ ದುರ್ಬಲತೆಯಲ್ಲಿದ್ದಾಗ ತಾತ್ಕಾಲಿಕ ನಿರ್ಧಾರಗಳನ್ನು ತಪ್ಪಿಸಿ.
ಅದೃಷ್ಟ ನಂಬರ್ಗಳು 3, 17, 24, 36, 41. ಕಲಾತ್ಮಕ ಪ್ರಯತ್ನಗಳು ಮತ್ತು ಸೌಂದರ್ಯ ಸಂಬಂಧಿತ ಚಟುವಟಿಕೆಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಹಸಿರು ಪಚ್ಚೆ ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ. ಸಂಜೆ 4-6 ಗಂಟೆಯ ಅವಧಿ ಅನಿರೀಕ್ಷಿತ ಅವಕಾಶಗಳನ್ನು ತರುತ್ತದೆ. ಉತ್ತರ ದಿಕ್ಕು ಪ್ರಮುಖ ಸಂಭಾಷಣೆಗಳಿಗೆ ಅನುಕೂಲ. ಸ್ಥಳೀಯ ಸಾಂಸ್ಕೃತಿಕ ಸ್ಥಳಗಳು ಮತ್ತು ಚಿಕ್ಕ ಡ್ರೈವ್ಗಳು ಇಂದು ಪ್ರೇರಣೆಯನ್ನು ನೀಡುತ್ತವೆ. ಅವಸರದ ಪ್ರಯಾಣಗಳನ್ನು ತಪ್ಪಿಸಿ ನಿಮ್ಮ ಆತ್ಮವನ್ನು ಪೋಷಿಸುವ ಸ್ಥಳಗಳನ್ನು ಆರಿಸಿ. ಪರಿಹಾರ: ಮೃದುವಾದ ಗುಲಾಬಿ ಬಟ್ಟೆ ಧರಿಸಿ, ವಾಸಸ್ಥಳದಲ್ಲಿ ಬಿಳಿ ಗುಲಾಬಿ ಇಡಿ, ಸೂರ್ಯಾಸ್ತದ ವೇಳೆ ಓಂ ಶುಕ್ರಾಯ ನಮಃ 21 ಬಾರಿ ಜಪಿಸಿ. ಭಾವನಾತ್ಮಕ ಸಮತೋಲನಕ್ಕಾಗಿ ಸ್ಟ್ರಾಬೆರಿಗಳನ್ನು ಸೇವಿಸಿ. ಇಂದಿನ ನಿಮ್ಮ ದಿನವು ಸಮತೋಲನ, ಸೌಂದರ್ಯ ಮತ್ತು ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ಮಿಥುನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಮಿಥುನ, ಇಂದು ನಿಮ್ಮ ಸಂವಹನ ಮತ್ತು ಹೊಂದಿಕೊಳ್ಳುವ ಶಕ್ತಿ ಹೆಚ್ಚಾಗಿದೆ. ನಿಮ್ಮ ದ್ವಂದ್ವ ಸ್ವಭಾವವು ತರ್ಕ ಮತ್ತು ಸೃಜನಶೀಲತೆಯನ್ನು ಸಮನ್ವಯಿಸಿ ನೀವು ನೈಸರ್ಗಿಕ ಸಂಪರ್ಕಕಾರರಾಗಿ ಬೆಳೆಯುತ್ತೀರಿ. ಹಾಸ್ಯಮಯ ಸಂಭಾಷಣೆಗಳು ಮತ್ತು ಬೌದ್ಧಿಕ ಸಂಪರ್ಕವು ಇಂದು ಪ್ರಣಯ ರಸಾಯನಶಾಸ್ತ್ರವನ್ನು ಹುಟ್ಟುಹಾಕುತ್ತವೆ. ಒಂಟಿಗಳು ಪುಸ್ತಕ ಮಳಿಗೆಗಳು, ಕಾರ್ಯಾಗಾರಗಳು ಅಥವಾ ಆನ್ಲೈನ್ ವೇದಿಕೆಗಳಲ್ಲಿ ಆಸಕ್ತಿದಾಯಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯವು ವಿಭಿನ್ನ ದೃಷ್ಟಿಕೋನಗಳನ್ನು ಹಂಚಿಕೊಳ್ಳುವುದರಿಂದ ಸಂಬಂಧ ಗಟ್ಟಿಯಾಗುತ್ತದೆ. ಶುಕ್ರವಾರದ ಶುಕ್ರಶಕ್ತಿ ನಿಮ್ಮ ಸಾಮಾಜಿಕ ಕಾಂತೀಯತೆಯನ್ನು ಹೆಚ್ಚಿಸುತ್ತದೆ. ಮುಂದೂಡಿದ ಸಂಭಾಷಣೆಗೆ ಇಂದು ಗಮನ ನೀಡಿ. ನೆಟ್ವರ್ಕಿಂಗ್ ಸಂಭಾಷಣೆಗಳು ಸಹಯೋಗಿ ಪ್ರಯೋಜನಗಳಿಗೆ ಅನಿರೀಕ್ಷಿತ ಬಾಗಿಲುಗಳನ್ನು ತೆರೆಯುತ್ತವೆ. ವಿಭಿನ್ನ ದೃಷ್ಟಿಕೋನಗಳನ್ನು ಸಂಶ್ಲೇಷಿಸುವ ನಿಮ್ಮ ಸಾಮರ್ಥ್ಯ ತಂಡದ ಸಭೆಗಳಲ್ಲಿ ಅಮೂಲ್ಯವಾಗುತ್ತದೆ. ಇಂದು ಏಕಾಂತ ಆಳದ ಕಾರ್ಯದ ಬದಲು ಲಿಖಿತ ಸಂವಹನ ಮತ್ತು ಪ್ರಸ್ತುತಿಗಳತ್ತ ಗಮನ ಹರಿಸಿ. ಸಣ್ಣ ಸಂದೇಶಗಳು ಮತ್ತು ಸಂಕ್ಷಿಪ್ತ ಭೇಟಿಗಳು ಫಲಪ್ರದವಾಗಬಹುದು. ಇಂದು ಮಾನಸಿಕ ಪ್ರಚೋದನೆ ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸಣ್ಣ ವಿರಾಮಗಳು ಮತ್ತು ಮನೋವೈಜ್ಞಾನಿಕ ಆಟಗಳು ಉಪಯುಕ್ತ. ಕೈ ಮತ್ತು ತೋಳಿನ ಚಾಚಿಕೆಗಳು ಬುಧನ ಆಧಿಪತ್ಯದ ದೇಹಕ್ಕೆ ಲಾಭ. ಲಘು ಯೋಗ ಅಥವಾ ನಡಕೆ ಧ್ಯಾನವು ಮನಸ್ಸು ದೇಹದ ಸಮತೋಲನವನ್ನು ಬೆಂಬಲಿಸುತ್ತದೆ. ಸಂಬಂಧದ ಸಂಘರ್ಷಗಳಿಗೆ ತಕ್ಷಣದ ಪರಿಹಾರವಲ್ಲದೆ ಸೌಮ್ಯ ಅಂಗೀಕಾರ ಬೇಕಾಗಿದೆ. ನಿಮ್ಮ ಸಹಾನುಭೂತಿಯ ಆಲಿಸಿಕೆ ಇತರರಿಗೆ ಸಹಾಯ ಮಾಡುತ್ತದೆ. ದಿನಚರಿ ಬರವಣಿಗೆ ಆಲೋಚನೆಗಳಿಗೆ ಸ್ಪಷ್ಟತೆ ತರುತ್ತದೆ. ಅದೃಷ್ಟದ ಸಂಖ್ಯೆಗಳು 7, 14, 23, 31, 46. ಲಿಖಿತ ಮಾತುಗಳು ಮತ್ತು ಕಿರು ಸಂದೇಶಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಮಧ್ಯಾಹ್ನದ ಸಮಯವು ಒಳ್ಳೆಯ ಸುದ್ದಿಗಾಗಿ ವಿಶೇಷ ನಿರೀಕ್ಷೆಯನ್ನು ನೀಡುತ್ತದೆ. ಸ್ಥಳೀಯ ಪ್ರವಾಸಗಳು ಮತ್ತು ಕಡಿಮೆ ದೂರದ ಚಲನೆಗಳು ಇಂದು ಅನುಕೂಲ. ಹತ್ತಿರದ ಪುಸ್ತಕ ಮಳಿಗೆಗೆ, ಕೆಫೆಗೆ ಅಥವಾ ಸಾಂಸ್ಕೃತಿಕ ಸ್ಥಳಗಳಿಗೆ ಭೇಟಿ ನೀಡಿ. ದೀರ್ಘ ಬದ್ಧತೆಗಳನ್ನು ಈಗಲೇ ಅವಲೇಸಿಸಿ. ಸ್ವಯಂ ಪ್ರೇರಿತ ಅನ್ವೇಷಣೆಗಳು ಸೃಜನಶೀಲ ಅಭಿವ್ಯಕ್ತಿಗೆ ದಾರಿ ತೋರಿಸುತ್ತವೆ. ಪರಿಹಾರ: ಹಳದಿ ಅಥವಾ ತಿಳಿ ಹಸಿರು ಬಟ್ಟೆ ಧರಿಸಿ, ಎಡ ಜೇಬಿನಲ್ಲಿ ಸಿಟ್ರಿನ್ ಸ್ಫಟಿಕ ಇಡಿ ಮತ್ತು ಓಂ ಬುಧಾಯ ನಮಃ 21 ಬಾರಿ ಜಪಿಸಿ. ಇಂದು ನಿಮ್ಮ ದಿನ ಸಂವಹನ, ಸ್ಪಷ್ಟತೆ ಮತ್ತು ಸೃಜನಶೀಲತೆಯಿಂದ ತುಂಬಿರಲಿ. ನಮಸ್ಕಾರ ಕರ್ಕಾಟಕರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಚಂದ್ರನ ಆಶೀರ್ವಾದದಿಂದ ನಿಮ್ಮ ಭಾವನಾತ್ಮಕ ಆಳ ಮತ್ತು ರಕ್ಷಣಾತ್ಮಕ ಪ್ರವೃತ್ತಿ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನೀವು ಸುತ್ತಲೂ ಸುರಕ್ಷಿತ ತಾಣಗಳನ್ನು ನಿರ್ಮಿಸುವ ಸ್ವಭಾವವನ್ನು ಹೊಂದಿದ್ದೀರಿ. ಇಂದು ಆತ್ಮೀಯ ಸಂಭಾಷಣೆಗಳು ಪ್ರಣಯ ಬಂಧಗಳನ್ನು ಗಾಢಗೊಳಿಸುತ್ತವೆ. ಒಂಟಿಗಳು ಹಂಚಿಕೊಂಡ ಭಾವನಾತ್ಮಕ ಅನುಭವಗಳು ಅಥವಾ ಕುಟುಂಬ ಕೂಟಗಳ ಮೂಲಕ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ದಂಪತಿಗಳು ಚಿಂತನಾಶೀಲ ಸನ್ನೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸುವಾಗ ಸಂಬಂಧ ಗಟ್ಟಿಯಾಗುತ್ತದೆ. ಶುಕ್ರವಾರದ ಶಕ್ತಿ ನಿಮ್ಮ ಸೃಜನಾತ್ಮಕ ಆತ್ಮವನ್ನು ಜಾಗೃತಗೊಳಿಸುತ್ತದೆ. ಕಲೆ ಅಥವಾ ಅರ್ಥಪೂರ್ಣ ಸಂಭಾಷಣೆಗಳ ಮೂಲಕ ಭಾವನೆಗಳನ್ನು ಹಂಚಿಕೊಳ್ಳಿ. ವೈಯಕ್ತಿಕ ಗಡಿಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮ್ಮ ಆಂತರಿಕ ಧ್ವನಿಯನ್ನು ನಂಬಿ. ಇಂದಿನ ಸಾಮರಸ್ಯದ ಶಕ್ತಿಯಡಿಯಲ್ಲಿ ಸಹಯೋಗಿ ಯೋಜನೆಗಳು ಬೆಳೆಯುತ್ತವೆ. ನಿಮ್ಮ ಸಹಾನುಭೂತಿಯ ನಾಯಕತ್ವ ಶೈಲಿ ತಂಡದ ಉದ್ವಿಗ್ನತೆಗಳನ್ನು ಶಾಂತವಾಗಿ ಪರಿಹರಿಸುತ್ತದೆ. ಆಲೋಚನೆಗಳನ್ನು ನಿಧಾನವಾದರೂ ನಿರಂತರವಾಗಿ ಪ್ರಸ್ತುತಪಡಿಸಿ ಮತ್ತು ಇತರರಿಗೆ ಅವುಗಳನ್ನು ಪ್ರಕ್ರಿಯೆಪಡಿಸಲು ಸಮಯ ನೀಡಿ. ಆರೋಗ್ಯದ ದೃಷ್ಟಿಯಿಂದ ಬೆಚ್ಚಗಿನ ಆಹಾರಗಳು ಮತ್ತು ಸೌಮ್ಯ ಚಲನೆಗಳು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಆರಾಮಗೊಳಿಸುತ್ತವೆ. ನೀರಿನ ಬಳಿ ಅಥವಾ ಶಾಂತ ಸಂಗೀತದೊಂದಿಗೆ ಆಳದ ಉಸಿರಾಟದ ವ್ಯಾಯಾಮಗಳನ್ನು ಅಭ್ಯಾಸ ಮಾಡಿ. ಕ್ಷೀಣಿಸುವ ಚಂದ್ರನ ಶಕ್ತಿ ಹಳೆಯ ಭಾವನಾತ್ಮಕ ಮಾದರಿಗಳನ್ನು ಬಿಡಲು ಪ್ರೋತ್ಸಾಹಿಸುತ್ತದೆ.
ಈ ಬಿಡುಗಡೆ ಗುಣಮುಖಿಯತ್ತ ದಾರಿ ಮಾಡುತ್ತದೆ. ಕುಟುಂಬ ಸಂಬಂಧಗಳಿಗೆ ಹೆಚ್ಚಿನ ತಾಳ್ಮೆ ನೀಡಿ. ನಿಮ್ಮ ಸಹಾನುಭೂತಿ ಇತರರನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಅದೃಷ್ಟ ಸಂಖ್ಯೆಗಳು 7, 18, 25, 31. ದೇಶೀಯ ವಿಷಯಗಳು ಮತ್ತು ಭಾವನಾತ್ಮಕ ಹೂಡಿಕೆಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಸಂಬಂಧದ ವಿಷಯಗಳಿಗೆ ಅತ್ಯಂತ ಶುಭ ಸಮಯ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೆ. ಸ್ಥಳೀಯ ಚಿಕ್ಕ ಪ್ರಯಾಣಗಳು ಇಂದು ಅನಿಶ್ಚಿತ ಸಂತೋಷ ತರುತ್ತವೆ. ಬಾಲ್ಯದ ಸ್ಥಳಕ್ಕೆ ಭೇಟಿ ಅಥವಾ ನೀರಿನುದ್ದಕ್ಕೂ ಶಾಂತ ಡ್ರೈವ್ ಪರಿಗಣಿಸಿ. ಪರಿಹಾರ: ಭಾವನಾತ್ಮಕ ಸ್ಪಷ್ಟತೆಗಾಗಿ ಮುತ್ತಿನ ಬಿಳಿ ಬಟ್ಟೆ ಧರಿಸಿ. ಮಲಗುವ ಬೆಡ್ರೂಮ್ನಲ್ಲಿ ತಾಜಾ ಮಲ್ಲಿಗೆ ಹೂವು ಇರಿಸಿ. ಚಂದ್ರೋದಯದ ಸಮಯದಲ್ಲಿ ಚಂದ್ರಕಾಂತಿ ಸ್ಫಟಿಕವನ್ನು ಹಿಡಿದು 11 ನಿಮಿಷ ಧ್ಯಾನ ಮಾಡಿ. ಇಂದು ನಿಮ್ಮ ದಿನ ಭಾವನಾತ್ಮಕ ಶಾಂತಿ ಮತ್ತು ಸಂಬಂಧಗಳ ಮೂಲಕ ಸಮೃದ್ಧಿಯಾಗಲಿ. ನಮಸ್ಕಾರ ಸಿಂಹರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಪ್ರಕಾಶಮಾನವಾದ ಸೂರ್ಯನ ಆಶೀರ್ವಾದದಿಂದ ಆಳಲ್ಪಡುವ ಸಿಂಹ, ಇಂದು ನಿಮ್ಮ ಸೃಜನಶೀಲ ಬೆಂಕಿ ಮತ್ತು ನೈಸರ್ಗಿಕ ನಾಯಕತ್ವ ಸ್ಪಷ್ಟವಾಗಿ ಹೊಳೆಯುತ್ತಿದೆ. ನಿಮ್ಮ ಉದಾರ ಹೃದಯ ಮತ್ತು ನಾಟಕೀಯ ಪ್ರತಿಭೆ ಇತರರಿಗೆ ಪ್ರೇರಣೆ ನೀಡುತ್ತವೆ. ನಿಮ್ಮ ನೈಸರ್ಗಿಕ ವರ್ಚಸ್ಸು ಪ್ರಣಯವನ್ನು ಕೇಂದ್ರದಲ್ಲಿರಿಸುತ್ತದೆ. ಒಂಟಿಗಳು ಕಲಾತ್ಮಕ ಸ್ಥಳಗಳು ಅಥವಾ ಸಾಮಾಜಿಕ ಕೂಟಗಳ ಮೂಲಕ ಪ್ರೀತಿಯನ್ನು ಕಂಡುಕೊಳ್ಳಬಹುದು. ದಂಪತಿಗಳು ನಾಟಕೀಯ ಸನ್ನೆಗಳು ಅಥವಾ ಸೃಜನಶೀಲ ಡೇಟ್ಗಳ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಶುಕ್ರನ ಮೃದು ಪ್ರಭಾವವು ಮೆಚ್ಚುಗೆಯನ್ನು ಹೆಚ್ಚಿಸುತ್ತದೆ. ನಿಮ್ಮ ಪ್ರೀತಿಯನ್ನು ಸೌಮ್ಯವಾಗಿ ಮತ್ತು ಸೃಜನಶೀಲವಾಗಿ ವ್ಯಕ್ತಪಡಿಸಿ. ಇಂದು ನಿಮ್ಮ ವೈಯಕ್ತಿಕ ಜೀವನದ ವಿವರಗಳು ಸಂಕ್ಷಿಪ್ತವಾಗಿವೆ. ನಿಮ್ಮ ಒಳಗಿನ ಧ್ವನಿಯನ್ನು ಕೇಳಿ ಮತ್ತು ನಿಮ್ಮ ನಿಜವಾದ ಆಸೆಗಳನ್ನು ಗೌರವಿಸಿ. ಸೌಮ್ಯ ಸ್ವಪರೀಕ್ಷೆ ಮತ್ತು ಆತ್ಮನಿರೀಕ್ಷಣೆಯ ಮೂಲಕ ನಿಮ್ಮ ಬೆಳವಣಿಗೆಗೆ ಅವಕಾಶ ನೀಡಿ. ನಾಯಕತ್ವದ ಅವಕಾಶಗಳು ಇಂದು ಸಹಯೋಗದ ಮೂಲಕ ಹೊರಹೊಮ್ಮುತ್ತವೆ. ಆತ್ಮವಿಶ್ವಾಸ ಮತ್ತು ಇತರರ ಕೊಡುಗೆಗಳಿಗೆ ಮೆಚ್ಚುಗೆಯನ್ನು ಸಮತೋಲನಗೊಳಿಸಿದಾಗ ನಿಮ್ಮ ತಂಡಗಳನ್ನು ಪ್ರೇರೇಪಿಸುವ ಸಾಮರ್ಥ್ಯ ಹೆಚ್ಚಾಗುತ್ತದೆ. ಇಂದು ಉದಾರತೆಯಿಂದ ನಿಯೋಜನೆ ಮಾಡಿ ಮತ್ತು ತಂಡದೊಂದಿಗೆ ಸ್ಪಷ್ಟ ಸಂವಾದವನ್ನು ಕಾಯ್ದುಕೊಳ್ಳಿ. ಇಂದು ನಿಮ್ಮ ಶಕ್ತಿ ಹೊರಮುಖವಾಗಿ ಹೊರಹೊಮ್ಮುತ್ತದೆ. ಸಾಮಾಜಿಕ ಫಿಟ್ನೆಸ್ ಚಟುವಟಿಕೆಗಳು ಸೂಕ್ತ. ನೃತ್ಯ ತರಗತಿಗಳು, ಗುಂಪು ಕ್ರೀಡೆಗಳು ಅಥವಾ ಹೊರಾಂಗಣ ಪ್ರದರ್ಶನಗಳು ನಿಮ್ಮ ಚೈತನ್ಯವನ್ನು ಹೆಚ್ಚಿಸುತ್ತವೆ. ಕಠಿಣ ವ್ಯಾಯಾಮದ ಬದಲು ಸಂತೋಷಯುತ ಚಲನೆಯ ಮೂಲಕ ಹೃದಯದ ಆರೋಗ್ಯವನ್ನು ಮಾಡಿಕೊಳ್ಳಿ. ಶುಕ್ರನ ಮೃದು ಪ್ರಭಾವವು ನಿಮ್ಮ ನಾಟಕೀಯ ಪ್ರವೃತ್ತಿಯನ್ನು ಸೌಮ್ಯಗೊಳಿಸಿ ಆಳವಾದ ಭಾವನಾತ್ಮಕ ಸಂಪರ್ಕಗಳನ್ನು ಪ್ರೋತ್ಸಾಹಿಸುತ್ತದೆ. ಕುಟುಂಬ ಸಂಬಂಧಗಳು ನಿಮ್ಮ ಉದಾರ ಮನೋಭಾವದಿಂದ ಲಾಭ ಪಡೆಯುತ್ತವೆ. ಸ್ನೇಹಿತದಲ್ಲಿ ನಿಜವಾದ ದುರ್ಬಲತೆಯನ್ನು ಹಂಚಿಕೊಳ್ಳುವುದು ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಅದೃಷ್ಟ ನಂಬರ್ಗಳು 3, 17, 26, 41. ಮಧ್ಯಾಹ್ನ 2-4 ಗಂಟೆಯ ಅವಧಿಯಲ್ಲಿ ಸುವರ್ಣ ಅವಕಾಶಗಳು ಉದ್ಭವಿಸುತ್ತವೆ. ಸಾಮಾಜಿಕ ಸಂದರ್ಭಗಳಲ್ಲಿ ನಿಮ್ಮ ಸ್ವಭಾವವನ್ನು ನಂಬಿ ಮತ್ತು ನಿರ್ಧಾರಗಳನ್ನು ಧೈರ್ಯವಾಗಿ ಕೈಗೊಳ್ಳಿ. ಶುಕ್ರನ ಪ್ರಭಾವ ಐಷಾರಾಮಿ ಪ್ರವಾಸಗಳು ಅಥವಾ ಕಲಾತ್ಮಕ ಸ್ಥಳಗಳಿಗೆ ಪ್ರೋತ್ಸಾಹ ನೀಡುತ್ತದೆ. ಗ್ಯಾಲರಿ, ಚಿತ್ರಮಂದಿರ ಅಥವಾ ಸಾಂಸ್ಕೃತಿಕ ಸ್ಥಳಗಳಿಗೆ ಹೋಗುವುದರ ಮೂಲಕ ಸೃಜನಶೀಲ ಸ್ಫೂರ್ತಿ ಮತ್ತು ಪ್ರಣಯದ ಅವಕಾಶಗಳು ಬರಬಹುದು. ಪರಿಹಾರ: ಗಾಢ ರಾಯಲ್ ನೀಲಿ ಬಣ್ಣ ಧರಿಸಿ. ಸೃಜನಶೀಲತೆಗಾಗಿ ಸಿಟ್ರಿನ್ ಒರ್ರಿ. ಬೆಳಗಿನ ಧ್ಯಾನ ವೇಳೆ ಧೂಪ ಸುಡಹಾಕಿ. ಹೃದಯದ ಚೈತನ್ಯಕ್ಕಾಗಿ ದಾಳಿಂಬೆ ಸೇವಿಸಿ. ಇಂದು ನಿಮ್ಮ ದಿನ ಉತ್ಸಾಹ, ಸೃಜನಶೀಲತೆ ಮತ್ತು ಪ್ರಭಾವದಿಂದ ತುಂಬಿರಲಿ. ನಮಸ್ಕಾರ ಕನ್ಯಾರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಬುಧನ ಆಳ್ವಿಕೆಯ ಕನ್ಯಾ, ಇಂದು ನಿಮ್ಮ ನಿಖರತೆ ಮತ್ತು ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಹೆಚ್ಚಾಗಿವೆ. ನಿಮ್ಮ ಕ್ರಮಬದ್ಧ ಸ್ವಭಾವವು ಶುಕ್ರವಾರದ ಶಕ್ತಿಗೆ ಆಧಾರ ನೀಡುತ್ತದೆ ಮತ್ತು ನಿಮ್ಮ ಪ್ರಯತ್ನಗಳಲ್ಲಿ ಸಂಸ್ಕೃತ ಪ್ರಗತಿ ಮತ್ತು ಸೌಂದರ್ಯವನ್ನು ತರಲಿದೆ. ಪ್ರಣಯ ಶಕ್ತಿ ಚಿಂತನಾಶೀಲ ಸನ್ನೆ ಮತ್ತು ಅರ್ಥಪೂರ್ಣ ಸಂಭಾಷಣೆಗಳಿಂದ ಹರಿಯುತ್ತದೆ. ಒಂಟಿಗಳು ವಿಶ್ವಸನೀಯತೆ ಮತ್ತು ಆಳವನ್ನು ಮೆಚ್ಚುವ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಂಪತಿಗಳು ಭವಿಷ್ಯದ ಯೋಜನೆಗಳನ್ನು ಪ್ರಾಯೋಗಿಕ ಆಶಾವಾದದೊಂದಿಗೆ ಚರ್ಚಿಸುವುದರಿಂದ ಪ್ರಯೋಜನ ಪಡೆಯುತ್ತಾರೆ. ಸಹಾಯಕ ಕ್ರಿಯೆಗಳು ಮತ್ತು ನಿಜವಾದ ಅಭಿನಂದನೆಗಳ ಮೂಲಕ ಪ್ರೀತಿಯನ್ನು ವ್ಯಕ್ತಪಡಿಸಿ. ಬುಧಗ್ರಹದ ಜೋಡಣೆಯು ಇಂದು ಆಳ ವಿಶ್ಲೇಷಣಾತ್ಮಕ ಚಿಂತನೆಯನ್ನು ಪ್ರೋತ್ಸಾಹಿಸುತ್ತದೆ. ನಿಮ್ಮ ಪ್ರಸ್ತುತ ವ್ಯವಸ್ಥೆಗಳು ಮತ್ತು ದಿನಚರಿಗಳನ್ನು ಪ್ರಶ್ನಿಸಿ. ಅವು ನಿಮ್ಮ ಉತ್ತಮ ಸಾಮರ್ಥ್ಯವನ್ನು ಪೂರೈಸುತ್ತವೆಯೇ? ಶುಕ್ರದ ಶಕ್ತಿ ಸಹಾನುಭೂತಿಯ ಸ್ವಯಂ ಸ್ವೀಕಾರವನ್ನು ಕಾಪಾಡುವಾಗ ವೈಯಕ್ತಿಕ ಮಾನದಂಡಗಳನ್ನು ಪರಿಷ್ಕರಿಸಲು ಬೆಂಬಲಿಸುತ್ತದೆ. ಸಾಮರಸ್ಯದ ಗ್ರಹಗಳ ಪ್ರಭಾವದಿಂದ ಸಹಕಾರಿ ಪ್ರಯೋಜನಗಳು ಬೆಳೆಯುತ್ತವೆ. ನಿಮ್ಮ ವಿಶ್ಲೇಷಣಾತ್ಮಕ ಕೌಶಲ್ಯಗಳು ಇತರರ ಸೃಜನಶೀಲ ಇನ್ಪುಟ್ ಅನ್ನು ಪೂರೈಸುತ್ತವೆ. ಗುಣಮಟ್ಟ ನಿಯಂತ್ರಣ
ಮತ್ತು ವಿವರ ಯೋಜನೆಗೆ ವಿಶೇಷ ಗಮನ ನೀಡಿ. ಸಮಸ್ಯಾ ಪರಿಹಾರಕ್ಕೆ ನಿಮ್ಮ ರಾಜತಾಂತ್ರಿಕ ವಿಧಾನವು ಕೆಲಸದ ಸ್ಥಳದ ಸಂಬಂಧಗಳಿಗೆ ಲಾಭ ನೀಡುತ್ತದೆ. ಜೀರ್ಣಕ್ರಿಯಾ ಆರೋಗ್ಯಕ್ಕೆ ಸೌಮ್ಯ ಗಮನ ನೀಡಿ. ಪೌಷ್ಟಿಕ, ಸುಲಭವಾಗಿ ಜೀರ್ಣವಾಗುವ ಆಹಾರವನ್ನು ಆಯ್ಕಿಸಿ. ಮಧ್ಯಾಹ್ನ 2 ರಿಂದ 4 ಗಂಟೆಯ ನಡುವೆ ಹಲುರ ಸ್ಟ್ರೆಚಿಂಗ್ ಅಥವಾ ಯೋಗವು ಶಕ್ತಿಯ ಹರಿವನ್ನು ಉತ್ತಮಗೊಳಿಸುತ್ತದೆ. ನಿಮ್ಮ ದೇಹದ ಸೂಕ್ಷ್ಮ ಸಂಕೇತಗಳನ್ನು ಕನ್ಯಾ ಅಂತಃಪ್ರೇರಣೆಯಿಂದ ಆಲಿಸಿ. ಶುಕ್ರನ ಮೃದು ಪ್ರಭಾವವು ಭಾವನೆಗಳಿಗೆ ನಿಮ್ಮ ವಿಶ್ಲೇಷಣಾತ್ಮಕ ದೃಷ್ಟಿಯನ್ನು ಮೃದುಗೊಳಿಸುತ್ತದೆ. ಭಾವನೆಗಳನ್ನು ತಕ್ಷಣ ವರ್ಗೀಕರಿಸದೆ ಸ್ವಾಭಾವಿಕವಾಗಿ ಹರಿಯಲು ಬಿಡಿ. ಕೌಟುಂಬಿಕ ಸಂಪರ್ಕಗಳು ಅನಿಶ್ಚಿತ ಸಂತೋಷವನ್ನು ತರುತ್ತವೆ. ಪರಿಪೂರ್ಣತಾವಾದಿ ಪ್ರವೃತ್ತಿಗಳು ಉದ್ಭವಿಸಿದಾಗ ಸೌಮ್ಯ ಸ್ವಯಂ ಸಹಾನುಭೂತಿಯನ್ನು ಅಭ್ಯಾಸ ಮಾಡಿ. ಅದೃಷ್ಟ ಸೂಚ್ಯಾಂಕ 6, 14, 23, 35, 41, 57. ಇಂದು ಕ್ರಮಬದ್ಧ ವಿಧಾನಗಳು ಅದೃಷ್ಟವನ್ನು ಬೆಂಬಲಿಸುತ್ತವೆ. ಶುಕ್ರ ಸೌಂದರ್ಯ, ಪಾಲುದಾರಿಕೆ ಮತ್ತು ಸಂಸ್ಕೃತ ಆಯ್ಕೆಗಳ ಮೂಲಕ ಲಾಭ ತರುತ್ತಾನೆ. ಗುರುವಾರ ಸಂಜೆಯಿಂದ ಶುಕ್ರವಾರ ಬೆಳಗ್ಗೆವರೆಗೆ ಸಕಾರಾತ್ಮಕ ಬೆಳವಣಿಗೆಗಳು ನಿರೀಕ್ಷಿತವಾಗಿವೆ. ಸ್ಥಳೀಯ ಪ್ರಯಾಣಗಳು ಇಂದು ಅನಿಶ್ಚಿತ ಆವಿಷ್ಕಾರಗಳನ್ನು ತರುತ್ತವೆ. ಕಲಾ ಗ್ಯಾಲರಿ, ಸಸ್ಯೋದ್ಯಾನ ಅಥವಾ ಸುಸಂಘಟಿತ ಮಾರುಕಟ್ಟೆಗಳಿಗೆ ಭೇಟಿ ನೀಡಿ. ಮಧ್ಯಾಹ್ನದ ಪ್ರಯಾಣಗಳು ವಿಶೇಷವಾಗಿ ಫಲಪ್ರದವಾಗುತ್ತವೆ. ಪರಿಹಾರ: ಮೃದು ಹಸಿರು ಅಥವಾ ಕ್ರೀಮ್ ಬಟ್ಟೆ ಧರಿಸಿ. ಎಡಜೇಬಿನಲ್ಲಿ ಅವೆಂಚರಿನ್ ತುಂಡು ಇಡಿ. ಸೂರ್ಯೋದಯದಲ್ಲಿ ಓಂ ಗಂ ಗಣಪತಯೇ ನಮಃ 21 ಬಾರಿ ಪಠಿಸಿ. ಮಧ್ಯಾಹ್ನ 3 ರಿಂದ 4 ಗಂಟೆಯ ನಡುವೆ ಕ್ಯಾಮಮೈಲ್ ಟೀ ಕುಡಿಯಿರಿ. ಇಂದು ನಿಮ್ಮ ದಿನವು ಸ್ಪಷ್ಟತೆ, ಕ್ರಮಬದ್ಧತೆ ಮತ್ತು ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ತುಲಾರೆ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶುಕ್ರನ ಆಶೀರ್ವಾದದಿಂದ ಆಳಪಡುವ ತುಲಾ, ಇಂದು ನಿಮ್ಮ ಸಮತೋಲನ ಮತ್ತು ಸೌಂದರ್ಯ ಪ್ರಿಯ ಮನೋಭಾವವು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಪರಿಷ್ಕೃತ ಸೌಂದರ್ಯ ಪ್ರಜ್ಞೆ ಶಾಂತಿಯುತ ನಿರ್ಧಾರಗಳಿಗೆ ಮತ್ತು ಸೊಗಸಾದ ಪರಿಹಾರಗಳಿಗೆ ದಾರಿ ತೋರಿಸುತ್ತದೆ. ಶುಕ್ರವು ಸೊಗಸಾದ ಸಂಭಾಷಣೆಗಳು ಮತ್ತು ಸಂಸ್ಕೃತ ಸನ್ನೆಗಳ ಮೂಲಕ ಪ್ರಣಯವನ್ನು ಆಶೀರ್ವದಿಸುತ್ತದೆ. ದಾಂಪತ್ಯಗಳು ಒಟ್ಟಿಗೆ ಕಲಾತ್ಮಕ ಚಟುವಟಿಕೆಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಒಂಟಿಗಳು ತಮ್ಮ ಅತ್ಯಾಧುನಿಕ ಮೋಡಿ ಮತ್ತು ಇತರರ ದೃಷ್ಟಿಕೋನಗಳಲ್ಲಿ ನಿಜವಾದ ಆಸಕ್ತಿಯಿಂದ ಆಕರ್ಷಿಸುತ್ತಾರೆ. ಪ್ರೀತಿಯಲ್ಲಿ ಸೌಮ್ಯತೆ ಮತ್ತು ಸತ್ಯನಿಷ್ಠೆ ಇಂದು ಪ್ರಮುಖ. ಶುಕ್ರವಾರದ ಶಕ್ತಿ ನಿಮ್ಮ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಬೆಳೆಯುವ ಚಂದ್ರನು ಸ್ಪರ್ಧಾತ್ಮಕ ಆದ್ಯತೆಗಳ ನಡುವೆ ನಿಮ್ಮ ಪ್ರವೃತ್ತಿಯನ್ನು ನಂಬಲು ಪ್ರೋತ್ಸಾಹಿಸುತ್ತದೆ. ವೈಯಕ್ತಿಕ ಗಡಿಗಳಿಗೆ ಸೌಮ್ಯವಾದ ಆದರೆ ದೃಢವಾದ ಬಲವರ್ಧನೆ ಅಗತ್ಯವಿರಬಹುದು. ನಿಮ್ಮ ಸ್ವಾಭಾವಿಕ ಶೈಲಿಯನ್ನು ಗೌರವಿಸಿ. ನಿಮ್ಮ ರಾಜತಾಂತ್ರಿಕ ಸಾಮರ್ಥ್ಯಗಳು ಕಾರ್ಯಕ್ಷೇತ್ರದಲ್ಲಿ ಸಾಮರಸ್ಯವನ್ನು ತರಲು ಮುಖ್ಯವಾಗುತ್ತವೆ. ಸೃಜನಾತ್ಮಕ ಯೋಜನೆಗಳು, ವಿಶೇಷವಾಗಿ ಸೌಂದರ್ಯಕ್ಕೆ ಸಂಬಂಧಿಸಿದವು, ವೇಗ ಪಡೆಯುತ್ತವೆ. ಪಾಲುದಾನಿಕೆ ಪ್ರಸ್ತಾಪನೆಗಳನ್ನು ಗಂಭೀರವಾಗಿ ಪರಿಗಣಿಸಿ. ತಂಡದೊಳಗಿನ ಸಮತೋಲನಕ್ಕೆ ನಿಮ್ಮ ಮಧ್ಯಸ್ಥಿಕ ಶೈಲಿ ಬೆಲೆಬಾಳುತ್ತದೆ. ದೈಹಿಕ ಚಟುವಟಿಕೆಯನ್ನು ಪುನಶ್ಚೈತನ್ಯಕಾರಕ ಅಭ್ಯಾಸಗಳೊಂದಿಗೆ ಸಮತೋಲನಗೊಳಿಸಿ. ಯೋಗ ಅಥವಾ ತೈಚಿ ಸೂಕ್ತ ಆಯ್ಕೆಗಳು. ಮೂತ್ರಪಿಂಡಗಳು ಮತ್ತು ಸೊಂಟಕ್ಕೆ ಸೌಮ್ಯ ಹಿಗ್ಗುವಿಕೆ ಮತ್ತು ಸಾಕಷ್ಟು ಜಲಸಂಚಾಯನ ಪ್ರಯೋಜನ ನೀಡುತ್ತದೆ. ಮಧ್ಯಾಹ್ನದ ಮಧ್ಯದಲ್ಲಿ ಚಿಕ್ಕ ಸ್ಟ್ರೆಚ್ಚುಗಳು ಶಕ್ತಿ ಪ್ರವಾಹವನ್ನು ಸುಧಾರಿಸುತ್ತವೆ. ಕುಟುಂಬ ಸಂಬಂಧಗಳು ಹೊಸ ಉಷ್ಣತೆ ಮತ್ತು ತಿಳುವಳಿಕೆಯನ್ನು ಅನುಭವಿಸುತ್ತವೆ. ನಿಮ್ಮ ಸಹಾನುಭೂತಿಯ ಸ್ವಭಾವ ತಲೆಮಾರಿನ ಅಂತರ ಅಥವಾ ಭಿನ್ನಾಭಿಪ್ರಾಯಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸಂಜೆಯ ಸಮಯ ಭಾವನಾತ್ಮಕ ನಿಖರತೆ ಮತ್ತು ವೈಯಕ್ತಿಕ ಪರಿಸರದಲ್ಲಿ ಸೌಂದರ್ಯವನ್ನು ಸೃಷ್ಟಿಸುವ ಬಯಕೆಯನ್ನು ತರುತ್ತದೆ. ಅದೃಷ್ಟದ ಅಂಕಿಗಳು 6, 14, 23, 41. ಪಾಲುದಾಲಿಕೆ ಮತ್ತು ಸಹಯೋಗ ಪ್ರಯತ್ನಗಳಲ್ಲಿ ಇಂದು ಅದೃಷ್ಟ ಮುಗುಳುನಗುತ್ತದೆ. ತಾಮ್ರದ ಸಲಕರಣೆಗಳು ಅಥವಾ ಗುಲಾಬಿ ಬಣ್ಣದ ವಸ್ತುಗಳು ನಿಮ್ಮ ಕಾಂಟವ್ಯತೆಯನ್ನು ಹೆಚ್ಚಿಸುತ್ತವೆ. ಅತ್ಯಂತ ಅನುಕೂಲವಾದ ಸಮಯಗಳು ಮಧ್ಯಾಹ್ನ 2 ರಿಂದ 4 ಮತ್ತು ಸಂಜೆ 7 ರಿಂದ 9. ಕಡಿಮೆ ದೂರದ ಪ್ರಯಾಣಗಳು ಮಧ್ಯಾಹ್ನದ ಸಮಯದಲ್ಲಿ ಫಲಪ್ರದವಾಗುತ್ತವೆ. ಕಲಾತ್ಮಕ ಸ್ಥಳಗಳಿಗೆ ಅಥವಾ ಸಾಂಸ್ಕೃತಿಕ ಸ್ಥಳಗಳಿಗೆ ಭೇಟಿ ನೀಡಿ. ಆತುರದ ಪ್ರಯಾಣಗಳನ್ನು ತಪ್ಪಿಸಿ. ರಮಣೀಯ ಮಾರ್ಗಗಳನ್ನು ಆಯಿಸಿ. ಪರಿಹಾರ: ಮೃದು ಗುಲಾಬಿ ಅಥವಾ ಲ್ಯಾವೆಂಡರ್ ಬಟ್ಟೆ ಧರಿಸಿ. ವಸತಿ ಸ್ಥಳದಲ್ಲಿ ತಾಜಾ ಗುಲಾಬಿಗಳನ್ನು ಇಡಿ. ಓಂ ಶುಕ್ರಾಯ ನಮಃ 16 ಬಾರಿ ಜಪಿಸಿ. ಸಿಹಿ ಹಣ್ಣುಗಳ ಮೂಲಕ ದೇಹ ಸಮತೋಲನ ಬೆಂಬಲಿಸಿ. ಇಂದಿನ ದಿನ ನಿಮಗೆ ಸಮತೋಲನ, ಸೌಂದರ್ಯ ಮತ್ತು ಶಾಂತಿಯಿಂದ ತುಂಬಿರಲಿ. ನಮಸ್ಕಾರ ವೃಶ್ಚಿಕರೇ. ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ.
ಪ್ಲೂಟೋ ಮತ್ತು ಮಂಗಳನ ಪ್ರಭಾವದಿಂದ ಆಳಲ್ಪಡುವ ವೃಶ್ಚಿಕ ಇಂದು ನಿಮ್ಮ ಭಾವನಾತ್ಮಕ ಆಳ ಮತ್ತು ಪುನರುತ್ಪಾದಕ ಶಕ್ತಿ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಅಚಲ ದೃಢ ಸಂಕಲ್ಪ ಮತ್ತು ಒಳನೋಟಗಳು ಜೀವನದ ರಹಸ್ಯಗಳನ್ನು ಬೆಳಗಿಸುತ್ತವೆ. ಶುಕ್ರನ ಮೃದು ಪ್ರಭಾವವು ನಿಮ್ಮ ಸಂಗಾತಿಯೊಂದಿಗೆ ಆಳವಾದ ಅನ್ಯೋನ್ಯತೆಯನ್ನು ಆಹ್ವಾನಿಸುತ್ತವೆ. ಒಂಟಿಗಳು ಹಂಚಿಕೊಂಡ ಆಸಕ್ತಿಗಳು ಅಥವಾ ಪರಿಚಯಿಗಳ ಮೂಲಕ ಆಕರ್ಷಣೆಯನ್ನು ಕಂಡುಕೊಳ್ಳಬಹುದು. ರಕ್ಷಣಾತ್ಮಕ ಗೋಡೆಗಳನ್ನು ಇಡಬೇಡಿ. ದುರ್ಬಲತೆಯನ್ನು ಪ್ರಾಮಾಣಿಕವಾಗಿ ಹಂಚಿಕೊಳ್ಳುವುದು ಇಂದು ಸಂಬಂಧಗಳನ್ನು ಗಟ್ಟಿಗೊಳಿಸುತ್ತದೆ. ಶುಕ್ರವಾರದ ಶಕ್ತಿ ಆಳವಾದ ಆತ್ಮಾವಲೋಕನಕ್ಕೆ ಆಹ್ವಾನಿಸುತ್ತದೆ. ಹಳೆಯ ಮಾದರಿಗಳನ್ನು ಪ್ರಶ್ನಿಸಿ ಮತ್ತು ನಿಮ್ಮ ನಿಜವಾದ ಆಸೆಗಳು ಮತ್ತು ಪ್ರೇರಣೆಗಳ ಬಗ್ಗೆ ಸ್ಪಷ್ಟತೆ ಪಡೆಯಿರಿ. ಶಾಂತ ಚಿಂತನೆ ಮೂಲಕ ವ್ಯಕ್ತವಾಗುವ ಬಹಿರಂಗಪಡಿಸುವಿಕೆ ನಿಮ್ಮ ಬೆಳವಣಿಗೆಗೆ ದಾರಿ ತೋರಿಸುತ್ತದೆ. ಸಾಮರಸ್ಯದ ಕಂಪನಗಳ ಅಡಿಯಲ್ಲಿ ಸಹಕಾರಿ ಯೋಜನೆಗಳು ಬೆಳೆಯುತ್ತವೆ. ನಿಮ್ಮ ವಿಭಿನ್ನ ದೃಷ್ಟಿಕೋನಗಳನ್ನು ವಿಲೀನಗೊಳಿಸುವ ಸಾಮರ್ಥ್ಯ ನವೀನ ಪರಿಹಾರಗಳನ್ನು ತರಲಿದೆ. ತೆರೆಮರೆಯವೇ ಕೆಲಸ ಈಗ ಹೆಚ್ಚು ಮೌಲ್ಯವಾಗಬಹುದು. ನಿಮ್ಮ ಪ್ರವೃತ್ತಿಯನ್ನು ನಂಬಿ. ಇಂದು ಸೌಮ್ಯ ಚಲನೆ ಮತ್ತು ಒತ್ತಡ ನಿವಾರಣೆ ಮುಖ್ಯ. ಆಳಗ ಉಸಿರಾಟದ ವ್ಯಾಯಾಮಗಳು ಅಥವಾ ಪುನರಚ್ಚೈವನ ಯೋಗ ನಿಮ್ಮ ತೀವ್ರ ಶಕ್ತಿಯನ್ನು ಸಮತೋಲಿಸುತ್ತದೆ. ಕೆಳಬೆನ್ನು ಮತ್ತು ಸಂತಾನೋತ್ಪಾದಕ ಪ್ರದೇಶಕ್ಕೆ ವಿಶೇಷ ಗಮನ ನೀಡಿ. ಜಲಸಂಚಯನ ಮತ್ತು ಗಿಡಮೂಲಿಕೆ ಚಾಹಗಳು ಸಹಾಯ ಮಾಡುತ್ತವೆ. ಕ್ಷಯಿಸುತ್ತಿರುವ ಚಂದ್ರನ ಶಕ್ತಿ ಭಾವನಾತ್ಮಕ ಬಿಡುಗಡೆ ಮತ್ತು ಕ್ಷಮೆಯನ್ನು ಉತ್ತೇಜಿಸುತ್ತದೆ. ಇತ್ತೀಚಿನ ಚೈತರಿಕೆಗಳನ್ನು ತ್ವರಿತ ನಿರ್ಧಾರಕ್ಕೆ ತರಬದಲು ಪ್ರಕ್ರಿಯೆಪಡಿಸಲು ಅವಕಾಶ ನೀಡಿ. ಕುಟುಂಬ ಸಂಬಂಧಗಳಿಗೆ ತಾಳ್ಮೆ ಮತ್ತು ತಿಳುವಳಿಕೆ ಅಗತ್ಯ. ಸೃಜನಾತ್ಮಕ ಅಥವಾ ಚಿಕಿತ್ಸಾ ಮಾಧ್ಯಮಗಳಿಗೆ ನಿಮ್ಮ ತೀವ್ರತೆಯನ್ನು ನಿರ್ದೇಶಿಸಿ. ಅದೃಷ್ಟ ಸಂಖ್ಯೆಗಳು 7, 16, 23, 41. ಪಾಲುದಾರಿಕೆಗಳು ಮತ್ತು ಸಹಕಾರಿ ಪ್ರಯತ್ನಗಳ ಮೂಲಕ ಇಂದು ಅದೃಷ್ಟ ಹರಿಯುತ್ತದೆ. ಆರ್ಥಿಕ ಅದೃಷ್ಟ ಅನಿಶ್ಚಿತ ರೂಪಗಳಲ್ಲಿ ಕಾಣಬಹುದು. ನೇರಳೆ ಮತ್ತು ಬೆಳ್ಳಿ ದಿನವಿಡೀ ನಿಮ್ಮ ಕಾಂತೀಯತೆಯನ್ನು ಹೆಚ್ಚಿಸುತ್ತವೆ. ಇಂದು ಮುಖ್ಯವಾದ ದೀರ್ಘ ಪ್ರಯಾಣಗಳನ್ನು ಮುಂದೂಡಿ. ಮನೆ ಹತ್ತಿರದ ಸಣ್ಣ ನಡೆಗಳು ಅಥವಾ ಪರಿಚಿತ ಸ್ಥಳಗಳಿಗೆ ಭೇಟಿ ನೀಡುವುದು ಸಮೃದ್ಧಿ ತರುತ್ತದೆ. ಪ್ರಯಾಣ ಅಗತ್ಯವಿದ್ದರೆ ಭಾವನಾತ್ಮಕ ಸೌಕರ್ಯ ಮತ್ತು ಗೌಪ್ಯತೆ ಒದಗಿಸುವ ಸ್ಥಳಗಳನ್ನು ಆಯ್ಕೆ ಮಾಡಿ. ಪರಿಹಾರ: ಗಾಢ ನೇರಳೆ ಅಥವಾ ಬರ್ಗಂಡಿ ಬಣ್ಣ ಧರಿಸಿ. ಭಾವನಾತ್ಮಕ ಸಮತೋಲನಕ್ಕಾಗಿ ಚಂದ್ರಶಿಲೆಯ ತುಂಡನ್ನು ಹೊತ್ತಿ. ಸಂಜೆ ವೇಳೆ ಧ್ಯಾನದ ಸಮಯದಲ್ಲಿ ಮಲ್ಲಿಗೆ ಧೂಪ ಸುಡುಹಾಕಿ. ಮಲಗುವ ಮುನ್ನ ಕೃತಜ್ಞತಾ ಜರ್ನಲಿಂಗ್ ಅಭ್ಯಾಸ ಮಾಡಿ. ಇಂದು ನಿಮ್ಮ ದಿನ ಆಂತರಿಕ ಶಕ್ತಿ, ಶಾಂತಿ ಮತ್ತು ಸಂಬಂಧಗಳ ಮೂಲಕ ಸಮೃದ್ಧಿಯಾಗಲಿ. ನಮಸ್ಕಾರ ಧನುರಾಶಿಯವರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಗುರುವಿನ ಆಳ್ವಿಕೆಯ ಧನು, ನಿಮ್ಮ ಸಾಹಸಮಯ ಮನೋಭಾವ ಮತ್ತು ತಾತ್ವಿಕ ಕುತೂಹಲವು ಇಂದು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಉತ್ಸಾಹ ಮತ್ತು ಸತ್ಯಾನ್ವೇಷಣಾ ಬುದ್ಧಿವಂತಿಕೆ ಹೊಸ ಅವಕಾಶಗಳಿಗೆ ದಾರಿ ತೋರಿಸುತ್ತದೆ. ಬೌದ್ಧಿಕ ಆಕರ್ಷಣೆ ಇಂದು ಪ್ರಣಯಕ್ಕೆ ಪ್ರಾಬಲ್ಯ ನೀಡುತ್ತದೆ. ಒಂಟಿಗಳು ಪುಸ್ತಕ ಮಳಿಗೆಗಳು, ಉಪನ್ಯಾಸಗಳು ಅಥವಾ ಆನ್ಲೈನ್ ವೇದಿಕೆಗಳ ಮೂಲಕ ಸಂಬಂಧಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಭವಿಷ್ಯದ ಪ್ರಯಾಣಗಳನ್ನು ಅಥವಾ ಕುಟುಂಬದ ಇತಿಹಾಸವನ್ನು ಅನ್ವೇಷಿಸುವ ಮೂಲಕ ಸಂಬಂಧವನ್ನು ಗಟ್ಟಿಪಡಿಸಬಹುದು. ಶುಕ್ರನ ಶಕ್ತಿ ಅರ್ಥಪೂರ್ಣ ಸಂಪರ್ಕಗಳ ಮತ್ತು ಸುಂದರ ಅನುಭವಗಳ ಬಯಕೆಯನ್ನು ಹೆಚ್ಚಿಸುತ್ತದೆ. ಹೊಸದನ್ನು ಕಲಿಯುವ ಮೂಲಕ ನಿಮ್ಮ ವೈಯಕ್ತಿಕ ಪರಿಧಿಯನ್ನು ವಿಸ್ತರಿಸಿ. ನಿಮ್ಮ ರಾಜತಾಂತ್ರಿಕ ಕೌಶಲಗಳು ತಂಡದ ಸಹಯೋಗಿ ಪ್ರಾಜೆಕ್ಟ್ಗಳಲ್ಲಿ ಹೊಳೆಯುತ್ತವೆ. ಅಂತಾರಾಷ್ಟ್ರೀಯ ದೃಷ್ಟಿಕೋನ ಅಥವಾ ಭಾಷಾ ಸಾಮರ್ಥ್ಯಗಳನ್ನು ಸಹೋದ್ಯೋಗಿಗಳು ಹುಡುಕಬಹುದು. ದಾಖಲೀಕರಣ ಮತ್ತು ದಿಟವಾರು ಪ್ರಾಜೆಕ್ಟ್ಗಳಿಗೆ ವಿಶೇಷ ಒತ್ತು ನೀಡಿ. ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಚಂಚಲ ಶಕ್ತಿಗೆ ಸೌಮ್ಯ ಯೋಗ ಅಥವಾ ತಾಯ್ಚಿ ಸೂಕ್ತ. ಕೆಳಬೆನ್ನು ಮತ್ತು ಸೊಂಟದ ಮೇಲೆ ಸೌಮ್ಯ ಸ್ಟ್ರೆಚಿಂಗ್ಗಳನ್ನು ಸೇರಿಸಿ. ಚಳಿಗಾಲದಲ್ಲಿ ಶುಂಠಿ ಚಹಾ ಮತ್ತು ಹೃದಯಪೂರ್ವಕ ಸೂಪ್ಗಳು ಉಪಯುಕ್ತ. ಶುಕ್ರನ ಪ್ರಭಾವವು ಭಾವನಾತ್ಮಕ ಪ್ರಾಮಾಣಿಕತೆ ಮತ್ತು ದುರ್ಬಲ ಸಂಭಾಷಣೆಗಳನ್ನು ಪ್ರೋತ್ಸಾಹಿಸುತ್ತದೆ. ತಕ್ಷಣದ ಪರಿಹಾರಗಳ ಬದಲು ತಾಳ್ಮೆಯಿಂದ ಆಲಿಸಿ. ನಿಮ್ಮ ತಾತ್ವಿಕ ದೃಷ್ಟಿ ಸಂಘರ್ಷದ ಸಮಯದಲ್ಲಿ ಇತರರಿಗೆ ವಿಶಾಲ ದೃಷ್ಟಿಕೋನ ನೀಡುತ್ತದೆ. ಅದೃಷ್ಟ ಸಂಖ್ಯೆಗಳು 8, 17, 23, 45. ಮಧ್ಯಾಹ್ನ 2 ರಿಂದ 4 ಸಮಯವು ವಿಶೇಷವಾಗಿ ಅನುಕೂಲ. ನೇರಳೆ ಮತ್ತು ವೈಡೂರ್ಯದ ಬಣ್ಣಗಳು ನಿಮ್ಮ ಕಾಂತೀಯತೆಯನ್ನು ಹೆಚ್ಚಿಸುತ್ತವೆ. ಇಂದು ನಿಮಗೆ ಅನಿಕೊಂಡ ಅಲ್ಪದೂರ ಅವಕಾಶಗಳು ಹೊರಹೊಮ್ಮಬಹುದು. ವಸ್ತು ಸಂಗ್ರಹಾಲಯಗಳು, ಗ್ರಂಥಾಲಯಗಳು ಅಥವಾ ಕಾರ್ಯಶಾಲೆಗಳಿಗೆ ಭೇಟಿ ನೀಡಿ. ಪರಿಹಾರಗಳು: 15 ನಿಮಿಷ ತತ್ವಶಾಸ್ತ್ರ ಓದಿನ ಸಮಯದಲ್ಲಿ ಶ್ರೀಗಂಧ ಧೂಪ ಸುಡಿಹಾಕಿ. ಜೇಬಿನಲ್ಲಿ ಸ್ವಲ್ಪ ಆಮೆಥಿಸ್ಟ್ ತುಂಡು ಇರಿ.
ಬೆಳಗ್ಗಿನ ಧ್ಯಾನದ ವೇಳೆ ಆಗ್ನೇಯಕ್ಕೆ ಮುಖ ಮಾಡಿ. ಮಲಗುವ ಮುನ್ನ ಬೆಚ್ಚನೆ ಹಾಲಿನ ಜೊತೆ ಖರ್ಜೂರ ಸೇವಿಸಿ. ಇಂದು ನಿಮ್ಮ ದಿನವು ಜ್ಞಾನ, ಸಂಪರ್ಕ ಮತ್ತು ಸೌಂದರ್ಯದಿಂದ ತುಂಬಿರಲಿ. ನಮಸ್ಕಾರ ಮಕರರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಶನಿಯ ಶಕ್ತಿಯಿಂದ ಆಳಲ್ಪಡುವ ಮಕರ, ಇಂದು ನಿಮ್ಮ ದೃಢನಿಶ್ಚಯ ಮತ್ತು ಕಾರ್ಯತಂತ್ರದ ಬುದ್ಧಿವಂತಿಕೆ ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಶಿಸ್ತಿನ ಸ್ವಭಾವವು ಸವಾಲುಗಳನ್ನು ಮೆಟ್ಟಿಲುಗಳಾಗಿ ಪರಿವರ್ತಿಸಿ ಶಾಶ್ವತ ಸಾಧನೆಗೆ ದಾರಿ ಮಾಡುತ್ತದೆ. ಶುಕ್ರನ ಮೃದು ಪ್ರಭಾವವು ಪ್ರಣೋಯ ಸಂವಹನವನ್ನು ಗಾಢಗೊಳಿಸುತ್ತದೆ. ಒಂಟಿಗಳು ನಿಜವಾದ ಸ್ವ ಅಭಿವ್ಯಕ್ತಿಯ ಮೂಲಕ ಪಾಲುದಾರರನ್ನು ಆಕರ್ಷಿಸುತ್ತಾರೆ. ದಾಂಪತ್ಯಗಳು ಭವಿಷ್ಯದ ಗುರಿಗಳನ್ನು ಒಟ್ಟಿಗೆ ಯೋಜಿಸುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸಬಹುದು. ಹಂಚಿಕೊಂಡ ಮಹತ್ವಾಕಾಂಕ್ಷೆಗಳು ಪ್ರಣೋಯವನ್ನು ಗಾಢಗೊಳಿಸುತ್ತವೆ. ಶುಕ್ರವಾರದ ಶಕ್ತಿ ನಿಮ್ಮ ರಚನಾತ್ಮಕ ವಿಧಾನವನ್ನು ಸೌಮ್ಯಗೊಳಿಸಿ ವೈಯಕ್ತಿಕ ಬೆಳವಣಿಗೆಗೆ ಅವಕಾಶ ನೀಡುತ್ತದೆ. ಹಳೆಯ ಕಠಿಣ ಮಾದರಿಗಳನ್ನು ಪ್ರಶ್ನಿಸಿ. ನಿಮ್ಮ ತಾರ್ಕಿಕ ಯೋಜನೆ ಜೊತೆಗೆ ಅಂತಃಪ್ರಜ್ಞೆಯನ್ನು ನಂಬಿ. ಇವೆರಡೂ ನಿಮ್ಮ ಮುಂದಿನ ಹೆಜ್ಜೆಗಳನ್ನು ಸಮತೋಲಗೊಳಿಸುತ್ತವೆ. ಇಂದಿನ ಗ್ರಹ ಸಂಯೋಜನೆಯು ಸಹಯೋಗಿ ಪ್ರಯೋಜನಗಳಿಗೆ ಅನುಕೂಲ ನೀಡುತ್ತದೆ. ರಾಜತಾಂತ್ರಿಕ ಸಂವಹನದೊಂದಿಗೆ ಸಮತೋಲನ ಬಾಳಿಸಿದಾಗ ನಿಮ್ಮ ನಾಯಕತ್ವ ಹೊಳೆಯುತ್ತದೆ. ದಾಖಲೀಕರಣ ಮತ್ತು ವಿವರ ಆಧಾರಿತ ಕಾರ್ಯಗಳಿಗೆ ವಿಶೇಷ ಗಮನ ನೀಡಿ. ಹೊಸ ಉಪಕ್ರಮಗಳ ಬದಲು ಗುಣಮಟ್ಟದ ಪೂರ್ಣತೆಯತ್ತ ಗಮನಹರಿಸಿ. ಇಂದಿನ ದಿನ ದೇಹಕ್ಕೆ ಚಲನೆ ಮತ್ತು ವಿಶ್ರಾಂತಿ ಎರಡೂ ಬೇಕಾಗಿವೆ. ಸೌಮ್ಯ ಸ್ಟ್ರೆಚಿಂಗ್ ಅಥವಾ ಯೋಗದಿಂದ ಕೀಲುಗಳ ಮತ್ತು ಮೂಳೆಯ ಬಲವನ್ನು ಬೆಂಬಲಿಸಿ. ಕ್ಯಾಲ್ಸಿಯಂ ಸಮೃದ್ಧ ಆಹಾರ ಮತ್ತು ಸಾಕಷ್ಟು ನೀರಿನ ಸೇವನೆಗೆ ಗಮನವಿಡಿ. ಸಂಜೆ ವಿಶ್ರಾಂತಿ ಬೆಳಗಿನ ಉತ್ಪಾದಕತೆಯನ್ನು ಸಮತೋಲಗೊಳಿಸುತ್ತದೆ. ಕುಟುಂಬ ಸಂಬಂಧಗಳು ಅನಿಶ್ಚಿತ ಸಂತೋಷ ಮತ್ತು ಗುಣಪಡಿಸಿಕೆಯನ್ನು ನಮಸ್ಕಾರ ಕುಂಭರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ಯುರೇನಸ್ನ ನವೀನ ಪ್ರಭಾವದಿಂದ ಆಳಲ್ಪಡುವ ಕುಂಭ, ಇಂದು ನಿಮ್ಮ ಕ್ರಾಂತಿಕಾರಿ ದೃಷ್ಟಿ ಮತ್ತು ಮಾನವೀಯ ಮನೋಭಾವವು ಸ್ಪಷ್ಟವಾಗಿ ಕಾರ್ಯನಿರ್ವಹಿಸುತ್ತವೆ. ನಿಮ್ಮ ಪ್ರಗತಿಪರ ಮನಸ್ಸು ಸಾಂಪ್ರದಾಯಿಕ ಚಿಂತನೆಯನ್ನು ಪರಿವರ್ತಿಸಲು ಮತ್ತು ಸಮುದಾಯದ ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಲು ಕಾರ್ಯನಿರತವಾಗಿದೆ. ಇಂದು ನಿಜವಾದ ಸಂವಹನವು ಪ್ರಾಣರೋಗ ಬಂಧಗಳನ್ನು ಗಾಢಗೊಳಿಸುತ್ತದೆ. ಅವಿವಾಹಿತರು ಬೌದ್ಧಿಕ ಹೊಂದಾಣಿಕೆಯನ್ನು ಹೆಚ್ಚು ಆಕರ್ಷಕವಾಗಿ ಕಾಣಬಹುದು. ದಾಂಪತ್ಯಗಳು ಭವಿಷ್ಯದ ಕನಸುಗಳು ಮತ್ತು ಹಂಚಿಕೊಂಡ ಮಾನವೀಯ ಗುರಿಗಳನ್ನು ಚರ್ಚಿಸುವ ಮೂಲಕ ಸಂಬಂಧವನ್ನು ಬಲಪಡಿಸಬಹುದು. ಸಂಭಾಷಣೆಯಲ್ಲಿ ಪ್ರಾಮಾಣಿಕತೆ ಮತ್ತು ಕುತೂಹಲವನ್ನು ಸಮತೋಲನಗೊಳಿಸಿ. ಶುಕ್ರವಾರದ ಶಕ್ತಿ ಅರ್ಥಪೂರ್ಣ ಸಂಪರ್ಕಗಳು ಮತ್ತು ಕಲಾತ್ಮಕ ಅನ್ವೇಷಣೆಗಳ ಬಯಕೆಯನ್ನು ಜಾಗೃತಗೊಳಿಸುತ್ತದೆ. ನಿಮ್ಮ ಬೆಳವಣಿಗೆಯನ್ನು ಮಿತಿಗೊಳಿಸುವ ಹಳೆಯ ನಂಬಿಕೆಗಳನ್ನು ಸವಾಲು ಮಾಡಿ. ನಿಮ್ಮ ಅಂತರ್ಬೋಧಿಯ ಬುದ್ಧಿವಂತಿಕೆಯನ್ನು ನಂಬಿ, ಅದು ನಿಜವಾದ ಆಯ್ಕೆಗಳನ್ನು ಮಾರ್ಗದರ್ಶಿಸುತ್ತದೆ. ಕೆಲಸದ ಸ್ಥಳದಲ್ಲಿ ಸಂಘರ್ಷದ ದೃಷ್ಟಿಕೋನಗಳು ಹೊರಹೊಮ್ಮಬಹುದು. ನಿಮ್ಮ ರಾಜತಾಂತ್ರಿಕ ಸ್ಪರ್ಶ ಮತ್ತು ಬಹುದೃಷ್ಟಿಕೋನಗಳನ್ನು ನೋಡುವ ಸಾಮರ್ಥ್ಯ ಟೀಮ್ ಚಲನಶೀಲತೆಗೆ ಅಗತ್ಯ. ವೃತ್ತಿಪರ ವಿವಾದಗಳಲ್ಲಿ ಸೇತುವೆಗಳನ್ನು ನಿರ್ಮಿಸುವತ್ತು ಗಮನಹರಿಸಿ. ದಾಖಲೆ ಮತ್ತು ವಿವರ ಆಧಾರಿತ ಪ್ರಸ್ತಾವನೆಗಳು ಇಂದು ಪರಿಣಾಮಕಾರಿಗೊಳ್ಳುತ್ತವೆ. ಸೃಜನಶೀಲ ಚಟುವಟಿಕೆಗಳು ಮತ್ತು ಸಾಮಾಜಿಕ ಸಂವಹನ ಮಾನಸಿಕ ಸ್ಪಷ್ಟತೆಯನ್ನು ಹೆಚ್ಚಿಸುತ್ತವೆ. ಸೌಮ್ಯ ಯೋಗ ಅಥವಾ ಗುಂಪು ಫಿಟ್ನೆಸ್ ತರಗತಿಗಳು ದೈಹಿಕ ಮತ್ತು ಮಾನಸಿಕ ಅಗತ್ಯಗಳನ್ನು ಸಮತೋಲನಗೊಳಿಸುತ್ತವೆ. ಏಕಾಂತತೆಯ ಪ್ರವೃತ್ತಿಯನ್ನು ತಪ್ಪಿಸಿ. ನಮಸ್ಕಾರ ಮೀನರೇ, ಇಂದು ನಿಮ್ಮ ದೈನಂದಿನ ಜಾತಕವನ್ನು ಶಾಂತ ಮನಸ್ಸಿನಿಂದ ಕೇಳಿ. ನೆಪ್ಟ್ಯೂನ್ ಆಳ್ವಿಕೆಯ ಮೀನ, ಇಂದು ನಿಮ್ಮ ಅಂತಃಪ್ರಜ್ಞೆ ಮತ್ತು ಕರುಣೆ ಹೆಚ್ಚು ಪ್ರಬಲವಾಗಿದೆ. ನಿಮ್ಮ ದ್ರವ ಸ್ವಭಾವವು ಕಲಾತ್ಮಕ ದೃಷ್ಟಿ ಮತ್ತು ಭಾವನಾತ್ಮಕ ಸಂವೇದನೆಯನ್ನು ನಯವಾಗಿ ಹರಿಸುವಂತೆ ಮಾಡುತ್ತದೆ. ಶುಕ್ರನ ಆಶೀರ್ವಾದವು ನಿಮ್ಮ ಪ್ರಣಯ ವಲಯವನ್ನು ಸ್ವಪ್ನಮಯ ಸಾಧ್ಯತೆಗಳಿಂದ ತುಂಬಿಸುತ್ತದೆ. ಒಂಟಿಗಳು ಕಲಾತ್ಮಕ ಅಥವಾ ಆಧ್ಯಾತ್ಮಿಕ ವಲಯಗಳ ಮೂಲಕ ಸಂಪರ್ಕಗಳನ್ನು ಕಂಡುಕೊಳ್ಳಬಹುದು. ದಾಂಪತ್ಯಗಳು ಭವಿಷ್ಯದ ಕನಸುಗಳನ್ನು ಹಂಚಿಕೊಳ್ಳುವ ಮೂಲಕ ಸಂಬಂಧವನ್ನು ಗಟ್ಟಿಗೊಳಿಸುತ್ತಾರೆ. ರಾತ್ರಿ ಆತ್ಮೀಯ ಸಂಭಾಷಣೆಗಳಿಗೆ ನಿಮ್ಮ ಹೃದಯದ ಆಂತರಿಕ ದಿಕ್ಕು ಮಾರ್ಗದರ್ಶಿಸಲಿ. ಶುಕ್ರವಾರದ ಶಕ್ತಿ ನಿಮ್ಮ ಸೃಜನಾತ್ಮಕ ಆತ್ಮವನ್ನು ಜಾಗೃತಗೊಳಿಸುತ್ತದೆ. ನಿನ್ನೆ ಕಂಡ ಕನಸುಗಳನ್ನು ಗಮನಿಸಿ. ಬೆಳೆಯುವ ಚಂದ್ರನು ವೃತ್ತಿಕ್ಷೇತ್ರದಲ್ಲಿ ನೀವಿನ್ನೂ ಸಂಪೂರ್ಣವಾಗಿ ಅಂಗೀಕರಿಸದ ಹಾದಿಯನ್ನು ಬೆಳಗುತ್ತಾನೆ. ಆ ದಿಕ್ಕಿನಲ್ಲಿ ಸೌಮ್ಯವಾಗಿ ಮುಂದುವರಿಯಿರಿ. ಸಾಮರಸ್ಯದ ಅಂಶಗಳ ಅಡಿಯಲ್ಲಿ ಸಹಯೋಗಿ ಪ್ರಯೋಜನೆಗಳು ಬೆಳೆಯುತ್ತವೆ. ನಿಮ್ಮ ಸಹಾನುಭೂತಿ ನಾಯಕತ್ವ ಶೈಲಿ ವೃತ್ತಿಕ್ಷೇತ್ರದ ಉದ್ವಿಗ್ನತೆಯನ್ನು ಶಾಂತಗೊಳಿಸುತ್ತದೆ. ಈಗ ನಿಮ್ಮ ಸೃಜನಾತ್ಮಕ ಪ್ರಸ್ತಾವನೆಯನ್ನು ಪ್ರಸ್ತುತಪಡಿಸಲು ಸೂಕ್ತ ಸಮಯ. ನಿಮ್ಮ ವಿಶಿಷ್ಟ ದೃಷ್ಟಿಕೋನ ಈಗ ಅಗತ್ಯ.
ಭಾವನಾತ್ಮಕ ಸ್ಥಿತಿ ನಿಮ್ಮ ದೈಹಿಕ ಯೋಗಕ್ಷೇಮವನ್ನು ಪ್ರಭಾವಿಸುತ್ತದೆ.